ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ಇವತ್ತು ಡ್ರೆಸ್ಸಲ್ಲೇ ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಈ ಡ್ರೆಸ್ಸು ನಿಮಗೆಲ್ಲ ತೋರಿಸ್ಬೇಕಿತ್ತು, ಅದಕ್ಕೋಸ್ಕರ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತು ನಾನು ಜಾಸ್ತಿ ಕಾಟನ್ ಬಟ್ಟೆನ ಯೂಸ್ ಮಾಡೋದು ಅಂತ. ಇನ್ನು ಸ್ಲೀವ್ನ ಈ ಥರ ಹೊಲ್ಸ್ಕೊಂಡಿದ್ದೀನಿ. ಇನ್ನು ಮುಂದೆ ನೋಡಿ, ನಾನು ಫ್ರಂಟ್ಗೆ ಈ ಥರ ಡಿಸೈನ್ನ ಇಟ್ಕೊಂಡಿದ್ದೀನಿ. ಅವರೇ ಇಟ್ಟಿರೋದು ಈ ಥರ ಡಿಸೈನ್. ನಾನು ಫೋಟೋ ಕಳಿಸ್ದೆ. ಇನ್ನು ಫ್ರೆಂಡ್ಸ್ ನೋಡಿ, ಬ್ಯಾಕಲ್ಲಿ ನಾನು ರೌಂಡ್ ನೆಕ್ ಇಟ್ಕೊಂಡಿದ್ದೀನಿ. ಬಟ್ಟೆ ಅಂತೂ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ನೋಡಿ ಫ್ರೆಂಡ್ಸ್, ಓಣಿ ಅಷ್ಟೇ ಚೆನ್ನಾಗಿದೆ. ಓಣಿ ಈ ಥರ ಹೂವು ಬಂದಿದೆ. ಸೇಮು ಇದರಲ್ಲಿ ಯಾವ ಥರ ಹೂವು ಬಂದಿದೆ ಡ್ರೆಸ್ಸಲ್ಲಿ, ಓಣಿಗೂ ಅದೇ ಥರ ಹೂವು ಬಂದಿದೆ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಎಷ್ಟು ಕಂಫರ್ಟಬಲ್ ಆಗಿದೆ ಗೊತ್ತಾ? ಹಾಕೊಂಡ್ರೆ ಒಂದು ಚೂರು ಸೆಕೆ ಆಗಲ್ಲ. ಬೈ ಚಾನ್ಸು ಚಳಿ ಟೈಮಲ್ಲೂ ಫ್ರೆಂಡ್ಸ್ ಅಷ್ಟು ಬೆಚ್ಚಗಾಗುತ್ತೆ. ಇದನ್ನು ನಾವು ಚಳಿ ಟೈಮಲ್ಲೂ ಹಾಕೋಬೋದು. ಈಗಂತೂ ನಿಮಗೆ ಗೊತ್ತು, ಫುಲ್ಲು ಬೇಸಿಗೆ ಬಂದಿದೆ. ಬೇಸಿಗೆ ಟೈಮಲ್ಲೂ ಹಾಕೋಬೋದು, ಏನೂ ತೊಂದರೆ ಇಲ್ಲ. ನೋಡಿ ಫ್ರೆಂಡ್ಸ್, ಇದು ಮುಂದ್ಗಡೆ ಇದು ಎಲ್ಲ ಫುಲ್ ಹೂವು. ಈಗ ಯಾವ ಥರ ಇದು ಬಂದಿದೆ, ಇದೇ ಫುಲ್ ಮಧ್ಯೆ ಬಂದಿದೆ. ಇನ್ನು ಸ್ಲೀವ್ ನೋಡಿ, ನಾನು ಬಫಿಟ್ ಹೊಲಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಯಾವಾಗಲೂ ತುಂಡ ಬಫಿಟ್ಟೇ ಹೊಲಿಸ್ತಾ ಇದ್ದೆ. ಈ ಸಲ ಯಾಕೋ ಸ್ವಲ್ಪ ಉದ್ದ ಹೊಲಿಸ್ಕೋಬೇಕು ಅನ್ನಿಸ್ತು. ಹಾಗಾಗಿ ಏನಿಲ್ಲ ಅಂದರೆ ಫ್ರೆಂಡ್ಸ್, ಬಫ್ತು ನನ್ನ ಹತ್ರ ಒಂದು 2-3 ಇದೆ. ಇನ್ನು ಇವಾಗ ಬರ್ತಡೇಗೆ ಒಂದು ಹೊಲಿಯೋಕ್ಕೆ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅದನ್ನು ನಾನು ಡಿಸೈನ್ ಕಳಿಸಿದ್ದೀನಿ. ಆ ಡ್ರೆಸ್ ಬಂದ ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಹೊಲಿಯೋಕ್ಕೆ ಕೊಟ್ಟಿದ್ದೀನಿ. ಇನ್ನೂ 1 ಮಂತ್ ಐತಲ್ಲ, ಏನಕ್ಕೆ ಅಷ್ಟು ಅರ್ಜೆಂಟು ಅಂತ ನಿಧಾನಕ್ಕೆ ಹೊಲಿಲಿ. ಯಾಕೆ ಅಂದರೆ ಫ್ರೆಂಡ್ಸ್ ನೋಡಿ, ಟೈಲರು ಒಂದೊಂದು ಟೈಮು ನಾವು ಹೇಳಿದ ಟೈಮ್ಗೆ ಹೊಲಿಯಲ್ಲ. ನಮ್ಮ ಹತ್ರ ಅಮೌಂಟ್ ಇಲ್ದಾಗ ಹೊಲಿದ್ಬಿಟ್ಟು ಸ್ಟಿಚ್ ಮಾಡಿ ಫೋನ್ ಮಾಡ್ತಾರೆ, ಮೇಡಮ್ ನಿಮ್ಮ ಬಟ್ಟೆ ಎಲ್ಲ ರೆಡಿಯಾಗಿದೆ, ಬಂದು ತಗೊಂಡೋಗಿ ಅಂತ. ನಾವು ಯಾವಾಗಾದರೂ ಅರ್ಜೆಂಟ್ ಇದೆ ಸರ್ ಹೊಲ್ಕೊಡಿ ಅಂತ ಹೇಳ್ಬಿಟ್ಟು ಅಮೌಂಟು ಎಲ್ಲ ಕೊಟ್ಟು ಬರ್ತೀವ, ಆವಾಗ ಅವ್ರು ಹೊಲಿಯೋದೇ ಇಲ್ಲ. ಆಮೇಲೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಗೆ ಇನ್ನೊಂದು ಸಂತೋಷದ ವಿಷಯ, ತುಂಬ ಸಂತೋಷದ ವಿಷಯ ಏನಪ್ಪ ಅಂದರೆ ಫ್ರೆಂಡ್ಸ್, ಅದು ಏನಂದರೆ, ಎಷ್ಟೊಂದು ನೆನ್ನೆ ಮಳೆ ಬಂದಿದೆ ಅಂದರೆ ಫ್ರೆಂಡ್ಸ್ ಹೇಳ್ಬಾರ್ದು. ಆದರೆ ಫ್ರೆಂಡ್ಸ್ ಏನು ಗೊತ್ತಾ, ನಮ್ಮನೆ ಇರೋದು ಫಸ್ಟ್ ಫ್ಲೋರಲ್ಲಿ, ಸೆಕೆಂಡ್ ಫ್ಲೋರು ಖಾಲಿ ಇದೆ, ಮನೆಗಳು ಯಾವುದೂ ಇಲ್ಲ. ಹಂಗಾಗಿ ನಮಗೆ ಫುಲ್ ಬಿಸಿಲು ಕಾಯುತ್ತಲ್ಲ ಅದು ಫ್ಲೋರು. ನೀವು ಏನೇ ಫ್ಯಾನ್ ಹಾಕಿ ಏನೇ ಮಾಡಿದ್ರು ಫ್ರೆಂಡ್ಸ್ ಫುಲ್ ಹೀಟ್ ಆಗ್ತಾಯಿತ್ತು. ಆಹಾ ಫ್ರೆಂಡ್ಸ್, ನೆನ್ನೆ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡಿದೆ. ಯಾಕೆ ಅಂದರೆ ಸ್ವಲ್ಪ ಕೂಲ್ ಆಗಿತ್ತು ಫ್ರೆಂಡ್ಸ್. ಸೆಕೆ ಮಾಮೂಲಿ ಡೈಲಿ ಆಗುತ್ತೆ, ನಿಮಗೆ ಗೊತ್ತು. ಇವತ್ತು ಏನಾಗುತ್ತೋ ಗೊತ್ತಿಲ್ಲ. ಆದರೆ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಏನು ಹೇಳಿದ್ರು, ಮೊಬೈಲ್ ತೋರಿಸಿ ನೋಡಿ ಮೇಡಮ್, ಇನ್ನೂ 1 ವೀಕು ಇದೇ ಥರ ಮಳೆ ಇದೆ. ನಾನಂದೆ, ಸರ್ ನೀವು ಏನ್ರಿ ಇದು ಹೆಸರು ಬಲ ನೋಡ್ತೀರಾ ಅಂದೆ. ಇಲ್ಲ ಮೇಡಮ್, ನೋಡಿ ಇಲ್ಲೇ ಬಂದಿದೆ, ಅದರಲ್ಲಿ ಚುಕ್ಕಿ ಥರ ಬಂದಿತ್ತು. ಅದನ್ನು ನೆನ್ನೆ ಇನ್ನೂ 1 ವಾರ ಇದೇ ಥರ ಮಳೆ ಬರುತ್ತೆ, ನೋಡ್ತೀರಾ, ಆಟ ಕಟ್ತೀರ ಅಂದೆ. ಇಲ್ಲ ಸರ್, ಆಟ ಏನು ಕಟ್ಟೋದು ಬೇಡಿ, ಬರಲಿ, ಮಳೆ ಬಂದರೆ ಒಳ್ಳೆಯದು. 8 ಡೇಸ್ ಮಳೆ ಬರುತ್ತೆ ಅಂತ ನೀವು ಹೇಳಿದ್ರಲ್ಲ, ನನಗೆ ಅದಂತೂ ತುಂಬಾ ಖುಷಿ ಆಗೋಯ್ತು. ಬರಲಿ ಸರ್ ಅಂದರೆ. ಫ್ರೆಂಡ್ಸ್, ಈ ವರ್ಷ ಎಷ್ಟು ಹೀಟು. ಇನ್ನು ಫ್ರೆಂಡ್ಸ್, ಮೇಲೆ ಗಿಡ ಹೂವು ಬಿಟ್ಟಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ, ನಾನು ನೋಡೋಕ್ಕೆ ಹೋಗಿಲ್ಲ. ಯಾಕಂದರೆ ರಾತ್ರಿ ಮಳೆ ಬಂತಲ್ಲ, ನಾವು ನೀರು ಹಾಕೋ ಹಾಗಿಲ್ಲ. ಇನ್ನು ಫ್ರೆಂಡ್ಸ್, ಇವತ್ತು ನಂದು ಲಾಸ್ಟು ಸೆಕೆಂಡ್ ಶಿಫ್ಟು. ನಾಳೆಯಿಂದ ನಾನು ಸಂಜೆ ಟೈಮೇ ವಿಡಿಯೋ ಮಾಡಬೇಕು. ಯಾಕಂದರೆ ಬೆಳಗ್ಗೆ ಟೈಮು ನನಗೆ ಟೈಮ್ ಇರಲ್ಲ. 4 ಗಂಟೆ 4:15 ಇದ್ದರೆ ತಿಂಡಿ ಮಾಡಿ ಅಡುಗೆ ಮಾಡಿ ನಾನು ರೆಡಿಯಾಗಿ ಹೋಗೋ ಅಷ್ಟರೇ 6 o'clock ಆಗಿಬಿಡುತ್ತೆ. 6 o'clockಗೆ ನಾನು ಮನೆ ಬಿಡಬೇಕು. ಇನ್ನು 1 ಮಂತು ಫ್ರೆಂಡ್ಸ್ ನಂದು ಇದೇ ಥರ ಡ್ಯೂಟಿ. 1 ಮಂತ್ ತನಕ ನಾನು ಸಂಜೆ ಬಂದ ತಕ್ಷಣ ನಾನು ಮಲ್ಕೊಬಿಡ್ತೀನಿ ಬಿಡಿ. ಓಡಾಡಿ ಸುಸ್ತಾಗಿರ್ತೀನಲ್ಲ, 6 ಗಂಟೆ 7 ಗಂಟೆ ಮೇಲೇ ಫ್ರೆಂಡ್ಸ್ ನಾನು ವಿಡಿಯೋ ಮಾಡೋದು. ಹಂಗಾಗಿ ಅಷ್ಟೊಂದು ಮಳೆ ಬಂತು, ಅಷ್ಟು ಖುಷಿ ಆಯಿತು. ಆದರೆ ಮತ್ತೆ ಇವತ್ತು ನೋಡಿದ್ದೀರಾ, ಅಷ್ಟೇ ಬಿಸಿಲಿದೆ. ಹೆಂಗೆ ಅಂದರೆ ಫ್ರೆಂಡ್ಸ್, ಕೈಯೆಲ್ಲ ಉರಿ ಬಂದುಬಿಡುತ್ತೆ ಗಾಡಿ ಓಡಿಸ್ಕೊಂಡು ಹೋಗೋ ಅಷ್ಟರಲ್ಲಿ. ಒಂದೊಂದು ಟೈಮ್ ಗಾಡಿ ಓಡಿಸ್ಬೇಕಾದ್ರೆ ಏನು ಅನಿಸುತ್ತೆ ಗೊತ್ತಾ ಫ್ರೆಂಡ್ಸ್, ನನಗೆ ಈ ಗಾಡಿ ಎಲ್ಲಾದರೂ ಸೈಡಿಗೆ ಬಿಸಾಕ್ಬಿಟ್ಟು ಹೋಗೋಣ, ಮನೇಲೇ ಕೂತ್ಕೊಳ್ಳೋ. ಆದರೆ ಮನೇಲಿ ಏನಂತ ಟಿ ವಿ ನೋಡ್ತೀರಿ, ಎಷ್ಟಂತ ಕೂತ್ಕೋತೀರಿ ಫ್ರೆಂಡ್ಸ್. ಮನುಷ್ಯ ಯಾವಾಗಲೇ ಆಗಲಿ ಕೈಯೆಲ್ಲ ಆಗ ತನಕನಾದರೂ ನಾವು ಕೂತಿದ್ದ ಜಾಗದಲ್ಲಿ ಕೂತ್ಕೋಬಾರ್ದು ಫ್ರೆಂಡ್ಸ್. ಎಷ್ಟೋ ಜನ ನೋಡಿದ್ದೀರಾ, ಕೈ ಇರಲ್ಲ, ಕಾಲಿರಲ್ಲ, ಜಪೇಟೋ ಮಾಡ್ತಾರೆ, ಮತ್ತು ಪಾರ್ಸಲ್ ಕೊಡೋದೆಲ್ಲ ಮಾಡ್ತಾರೆ, ಕಣ್ಣೇ ಕಾಣಿಸಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ದೇವರಿಂದ ನಮಗೆಲ್ಲನೂ ಸದ್ಯಕ್ಕೆ ನೆಟ್ಟಗಿಟ್ಟಿದ್ದಾನೆ. ಆಮೇಲೆ ಮುಂದೆ ಹೆಂಗೋ ನಮಗೆ ಗೊತ್ತಿಲ್ಲ, ಏನಾಗುತ್ತೋ. ಕಿವಿ ಕಣ್ಣು ನೆಟ್ಟಗಿದ್ದಾಗ ನಾವು ಕೂತ್ಕೊಳ್ಳೋಕ್ಕಾಗುತ್ತೆ ಫ್ರೆಂಡ್ಸ್. ಅದು ಏನೇ ಆಗಲಿ, ಮನೆ ಕೆಲಸ 1000 ಇರಲಿ, ಮನೆ ಕೆಲಸ ನಾವು ಮಾಡಲೇಬೇಕು. ಹೆಂಗ್ಸಾಗಿ ಹುಟ್ಟಿದ ಮೇಲೆ ಇವಾಗ ಗಂಡಸರುಗಳೇ ಹೆಂಗ್ಸ್ಗಿಂತ ಜಾಸ್ತಿ ಮನೆ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಫ್ರೆಂಡ್ಸ್, ಪರಿಸ್ಥಿತಿ, ವರ್ಕ್ ಪ್ರೆಷರು, ಕೆಲಸದ ಪರಿಸ್ಥಿತಿ. ಈಗ ನೋಡಿ, ನಮ್ಮ ಮನೇಲೇ ನೋಡಿ, ನನ್ನ ಮಗಳು ಕೆಲಸಕ್ಕೆ ಹೋಗ್ತಾಳೆ. ಇಲ್ಲಿ ಹೆಂಗೂ ಫ್ರೆಂಡ್ಸ್ ತಾಯಿ ಮನೆ ನಡೆಯುತ್ತೆ ನೋಡಿ. ಈಗ ಅವಳು ನನಗಿಂತ ಮೊದಲೇ ಒಂದೊಂದ್ಸಲ ಎದ್ರೆ ಏನು ಮಾಡ್ತಾಳೆ ಅಂದರೆ, ಅವಳು ಕೆಲಸ ಮಾಡ್ಕೊತಾ ಇರ್ತಾಳೆ. ಮನೆ ಕಸ ಗುಡಿಸೋದು, ಮನೇನ ಒರೆಸೋದು, ಮತ್ತು ಅವಳು ಏನೇನು ಮೀಟಿಂಗಿಗೆ ರೆಡಿ ಮಾಡ್ಕೊ, ಅವಳು ಯಾವ ಡ್ರೆಸ್ ಹಾಕೊಂಡು ಹೋಗ್ಬೇಕು ಇವತ್ತು ಆಫೀಸ್ಗೆ, ಐರನ್ ಮಾಡ್ಕೊಳ್ಳೋದು. ಕಾಫಿನೂ ಇಡಲ್ಲ ಫ್ರೆಂಡ್ಸ್ ಅವಳು, ಯಾಕಂದರೆ ಅವಳು ಕಾಫಿ ಟೀ ಕುಡಿಯೋಲ್ಲ. ಆಮೇಲೆ ಅದೆಲ್ಲ ಮಾಡ್ತಿರ್ತಾಳೆ. ನೀರು ಬಂದರೆ ಹಿಡ್ದಿರ್ತಾಳೆ. ಇವತ್ತು ನಮ್ಮ ಮನೇಲಿ 2 ಜನನೂ ನಾವು ಎದ್ದು ನೀರು ಹಿಡಿಲಿಲ್ಲ, ನೀರು ನಿಂತೋಗಿತ್ತು.
ನೆನ್ನೆ ಹಿಡ್ದಿದ್ದು ನೀರಲ್ಲೇ ಸ್ವಲ್ಪ ಹೆಂಗೋ ಸ್ನಾನ, ಆಮೇಲೆ ಅವಳು ಸ್ವಲ್ಪ ಬಟ್ಟೆ ವಾಶ್ ಮಾಡಿ ಇಟ್ಟೋಗಿದ್ಲು. ಆಮೇಲೆ ಫ್ರೆಂಡ್ಸ್ ನೆನ್ನೆ ನಾನು ಇನ್ನು ಬನ್ನಿ ನನ್ನ ಇವತ್ತಿನ ರೋಟೀನ್ ಹೇಳ್ತೀನಿ. ಇನ್ನೇನು ಫ್ರೆಂಡ್ಸ್, ಇವತ್ತು ಗುರುವಾರ, ರಾಯರ ವಾರ. ಆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಗುರುವಾರ ಬಂತು ಅಂದರೆ ರಾಯರು ನೆನೆಸ್ಕೊತೀವಿ. ಎಷ್ಟೊಂದು ಜನ ಉಪವಾಸನೂ ಇರ್ತಾರೆ. ನಾವು ನೆನೆಸ್ಕೊತೀವಿ, ಕೈ ಮುಗಿತೀವಿ ಫ್ರೆಂಡ್ಸ್. ಉಪವಾಸ ಎಲ್ಲ ನಾನಿರಲ್ಲ, ನನ್ನ ಮಗಳು ನನ್ನ ಟೈಮ್ ಇರ್ತಾಳೆ. ಅವಳು ಸಾಟರ್ಡೆ ಅಂತೂ ಮಿಸ್ಸೇ ಆಗೋಲ್ಲ. ನೋಡ್ತಾ ನೋಡ್ತಾ ಫ್ರೆಂಡ್ಸ್, ಏಪ್ರಿಲ್ ಕಳೆದೇ ಹೋಯ್ತು, ಮೇ ಬಂದೇ ಹೋಯ್ತು, ನಾಳೆ ಮೇ. ಜೀವನನೂ ಅಷ್ಟೇ ಅಲ್ಲ ಫ್ರೆಂಡ್ಸ್, ನೋಡ್ತಾ ನೋಡ್ತಾ ಕಷ್ಟ ಇರಲಿ ಸುಖ ಇರಲಿ ಮುಂದಕ್ಕೆ ಹೋಗ್ತಾ ಇರಬೇಕು ಅನ್ನೋದು ಇದಕ್ಕೇನೆ. ನೋಡಿ, ಏಪ್ರಿಲ್ ಕಳೆದಾಯಿತು, ಮೇ ಬಂತು, ಮೇ ಆದಮೇಲೆ ಜೂನ್ ಬರಲೇಬೇಕು. ಒಬ್ಬೊಬ್ಬರಿಗೆ ಒಂದೊಂದು ತಿಂಗಳು ಭಾಳ ವಿಶೇಷ ಇರುತ್ತೆ ಫ್ರೆಂಡ್ಸ್. ಯಾರಿಗಾದರೂ ಅಷ್ಟೇ, ನನಗೆ ಅಂತೇನಲ್ಲ, ಎಲ್ರಿಗೂ ಒಂದೊಂದು ತಿಂಗಳಲ್ಲಿ ಅವ್ರದ್ದು ಬರ್ತ್ಡೇ ಇರುತ್ತೆ, ಒಂದೊಂದು ತಿಂಗಳಲ್ಲಿ ದುಃಖ ಸಂಕಟ ಇರುತ್ತೆ. ಯಾಕೆ ಅಂದರೆ ಒಬ್ಬೊಬ್ಬರು ಅವ್ರ ತಂದೆ ತಾಯಿನ ಕಳ್ಕೊಂಡಿರ್ತಾರೆ ಫ್ರೆಂಡ್ಸ್. ನನಗೆ ಯುಗಾದಿ ಹಬ್ಬ ಬಂದರೆ ನನ್ನ ತಂದೆ ನನಗೆ ತುಂಬಾ ನೆನಪಾಗ್ತಾರೆ. ನಾನು ಬದುಕಿರೋ ತನಕ ಒಂದು ಯುಗಾದಿನಲ್ಲೂ ನಾನು ಕಣ್ಣೀರು ಹಾಕದೆ ಊಟ ತಿಂದಿದ್ದೀನಿ ಅನ್ನೋ ದಿನ ಯಾವತ್ತಿಗೂ ಸಾಧ್ಯ ಇಲ್ಲ ಫ್ರೆಂಡ್ಸ್. ಯಾಕೆಂದರೆ ನನ್ನಪ್ಪ ನನ್ನ ತುಂಬ ಪ್ರೀತಿ ಮಾಡ್ತಾಯಿದ್ರು. ನನ್ನನ್ನು ಕಂಡ್ರೆ ತುಂಬ ಇಷ್ಟ ನನ್ನ ಅಪ್ಪಂಗೆ. 3 ಜನ ನಾವು, ನಮ್ಮ ಅಕ್ಕ, ನಮ್ಮಣ್ಣ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆಗೆ ಹೆಣ್ಮಕ್ಳು ಕಂಡ್ರೆ ತುಂಬ ಪ್ರೀತಿ. ನಮ್ಮನ್ನೊಂದು ಒಡೆಯಾಗಿ ಬಿಡ್ತಾ ಇರಲಿಲ್ಲ, ಏನಾದ್ರೂ ಅಷ್ಟೇ. ಅದಕ್ಕೆ ದೇವರು ಬೇಗ ಕರ್ಕೊಂಡ್ಬಿಟ್ಟ. ನಾನು ಒಂದು ಯುಗಾದಿ ಹಬ್ಬದಲ್ಲೂ ಫ್ರೆಂಡ್ಸ್, ಆ ಹಬ್ಬ ಬಂದ್ರೇ ಸಾಕು ನನಗೆ. ಹಬ್ಬನೂ ಮಾಡ್ತೀನಿ, ಹೊಸ ಬಟ್ಟೆನೂ ಹಾಕತ್ತೀನಿ. ಆದರೆ ಒಂದು ಕ್ಷಣ ನಾನು ಏನು ನೆನೆಸ್ಕೊತೀನಿ ಅಂದರೆ, ಈ ಹಬ್ಬದಲ್ಲಿ ನಮ್ಮ ಅಪ್ಪ ನಮ್ಮನ್ನೆಲ್ಲ ಬಿಟ್ಟೋದು ದಿನ ಅಲ್ವಾ. ಎಷ್ಟು ಖುಷಿಯಾಗಿ ಫ್ರೆಂಡ್ಸ್, ನಮ್ಮೂರಲ್ಲಿ ಕರಗ ಅಂತ ನಡೆಯುತ್ತೆ. ಇಡೀ ಸುತ್ತಮುತ್ತ ಹಳ್ಳಿಯವರೆಲ್ಲ ಬೆಳಗ್ಗೆ ಕರಗನ ನೋಡೋಕ್ಕಾಗಲಿಲ್ಲ ಅಂದರೆ ಸಂಜೆ ಅವ್ರ ಮನೇಲಿ ಎಲ್ಲನೂ ಬೆಳಗ್ಗೆ ಹಬ್ಬ ಮಾಡ್ಕೊಂಡು ಸಂಜೆ ಕರಗನ ನೋಡೋಕ್ಕೆ ಬರ್ತಾರೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುತ್ತೆ. ಆ ದಿನ ನನ್ನಪ್ಪ ಚೆನ್ನಾಗಿ ಬೆನ್ಗೆ ಎಲ್ಲ ಕರಗ ಎಲ್ಲ ಕೊಂಡು ನೀನು ಬೆಳಗ್ಗೆಗೆ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗಿದ್ದು. ಅದಕ್ಕೋಸ್ಕರ ಫ್ರೆಂಡ್ಸ್, ಆ ಹಬ್ಬ ಬಂದರೆ ನನಗೆ ನನ್ನ ತಂದೆ ತುಂಬಾ ನೆನಪಿಗೆ ಬರ್ತಾರೆ. ನಾನು ಒಂದು ದಿವಸನೂ ಕಣ್ಣೀರು ಹಾಕ್ತೀವಿ ದಿನ ಇಲ್ಲ. ಹಬ್ಬದಲ್ಲಿ ಯಾವಾಗಾದರೂ ಒಂದೊಂದು ಸಲ ಫ್ರೆಂಡ್ಸ್, ಏನಾದರೂ ತಂದೆ ಬಗ್ಗೆ ಜಾಸ್ತಿ, ನಮ್ಮಪ್ಪ ಬಂದಿದ್ದರು, ನಮ್ಮಪ್ಪ ಹೋದರು, ನಮ್ಮಪ್ಪ ಹಾಗೆ ಮಾಡಿದ್ರು, ನಮ್ಮಪ್ಪ ಹೀಗೆ ಮಾಡಿದ್ರು ಅಂತ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ, ನನ್ನ ಫ್ರೆಂಡ್ಸ್ ಸರ್ಕಲ್ ಇದ್ದಾರೆ ಫ್ರೆಂಡ್ಸ್. ನಾನೇ ಎಷ್ಟೋ ಸಲ ಪಾಪ ಅವ್ರಿಗೆ ಫೋನ್ ಮಾಡಲ್ಲ, ಮಿಸ್ ಮಾಡ್ಕೊತೀನಿ. ಆದ್ರೂ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಏನೇಮ್ಮ ಚೆನ್ನಾಗಿದೆಯಾ, ಹೆಂಗಿದೆಯಾ, ನೀನು ಎಲ್ಲೋದ್ರೂ ಕೆಲಸ ಬ್ಯುಸಿಯಾಗಿರ್ತೀಯ. ಫ್ರೆಂಡ್ಸು ಮೊದಲು ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೆ, ಅಲ್ಲಿ 5,000 ಎಂಪ್ಲಾಯ್ಸ್ ಇದ್ದರು. ನಾನೇ ಅಲ್ಲಿ ಸೂಪರ್ವೈಸರು, ನಾನೇ ಅಲ್ಲಿ ಸೀನಿಯರ್ ಸೂಪರ್ವೈಸರು. ಹಂಗಾಗಿ ಅಲ್ಲೂ ಅಷ್ಟೇ ಯಾವಾಗಲೂ ಬ್ಯುಸಿ ಇರ್ತಾಯಿದ್ದೆ. ಪಾಪ ಅವ್ರಿಗೆ ಫೋನ್ ಮಾಡ್ತಾಯಿದ್ರು. ಯಾವಾಗಾದರೂ ಅವರು ಫೋನ್ ಮಾಡಿದಾಗೆಲ್ಲ ನಾನು ಕೆಲಸದ ವಿಷಯ ಏನಾದರೂ ಮಾತಾಡ್ತಾಯಿದ್ರೆ, ಸರಿ ನಿನಗೆ ಆಮೇಲೆ ಮಾಡ್ತೀನಿ ಬಿಡೆ, ಕೆಲಸ ಬ್ಯುಸಿ ಇದೆಯಾ ಅಂತಿದ್ರು. ಇನ್ನು ಸಂಜೆ ಮನೆಗೆ ಬಂದರೆ ಫ್ರೆಂಡ್ಸ್, ನಿಮಗೆ ಗೊತ್ತು, ಊಟ ಮಾಡೋದು ತಿನ್ನೋದು. ಫ್ರೆಂಡ್ಸ್, ಇವಾಗಲೂ ನನ್ನ ಜೀವನ ಹಾಗೇ ನಡೀತಾ ಇದೆ. ಹೆಂಗೆ ಅಂದರೆ ಫ್ರೆಂಡ್ಸ್ ಜೊತೆ ಹೋಗಿ ಒಂದು ಟೈಮ್ ಸ್ಪೆಂಡ್ ಮಾಡೋದಾಗಲಿ, ಅಕಸ್ಮಾತ್ 1 ದಿನ 2 ದಿನ ಅವ್ರ ಜೊತೆ ಸುತ್ಕೊಬರೋದಾಗಲಿ ಯಾವುದೂ ಇಲ್ಲ ಫ್ರೆಂಡ್ಸ್. ನಾನು ಸ್ಟಾಫ್ ಜೊತೆ ಟೆಂಪಲ್ಗೆ ಹೋಗಿದ್ದೆ ಅಷ್ಟೇ. ಒಂದೊಂದು ಸಲ ಇನ್ನು ಫ್ರೆಂಡ್ಸ್, ನನ್ನ ಕ್ಲಾಸ್ಮೇಟ್ಗಳು 4-5 ಜನ ಇದ್ದಾರೆ. ಅವರು ಒಂದೊಂದು ಸಲ ಗುಡ್ ಮಾರ್ನಿಂಗ್ ವಿಶಸ್ ಕಳಿಸ್ತಾರೆ. ಒಂದು ಸಲ ನಾನು ಕಳಿಸಲ್ಲ ಅಂದರೆ ಇನ್ನು ಆಮೇಲೆ ಕಳಿಸೋದೇ ಇಲ್ಲ. ಅಂದರೆ ಅವ್ರಿಗೆಲ್ಲ ಗೊತ್ತು ನನ್ನ ಕೆಲಸದ ಪರಿಸ್ಥಿತಿಯನ್ನು. ಯಾಕಂದರೆ ಫ್ರೆಂಡ್ಸ್, ನಾನು ಅವ್ರ ಜೊತೆ ಕ್ಲಾಸ್ಮೇಟ್ ಓದುವಾಗ ಯಾವ ಥರ ಇದೆ, ನಾನು ಈಗಲೂ ಅದೇ ಥರ ಇದ್ದೀನಿ ಫ್ರೆಂಡ್ಸ್. ನಂದು ಏನೂ ಚೇಂಜಸ್ ಆಗಿಲ್ಲ. ನನ್ನ ಇದರಲ್ಲಿ ಹಾವ ಭಾವ ಇರ್ಬೋದು, ಮಾತಲ್ಲಾಗಿರ್ಬೋದು, ಯಾವುದ್ರಲ್ಲೂ ನಾನು ಚೇಂಜ್ ಆಗಲೇ ಇಲ್ಲ ಫ್ರೆಂಡ್ಸ್. ನಾನು ಯಾವಾಗ ಅವ್ರ ಜೊತೆ ಈಗಲೂ ಅಂತಾರೆ, ಅಮ್ಮ ನೀನು ಆವಾಗ ಹೆಂಗಿದೆ ಈಗಲೂ ಅದೇ ಥರ ಮಾತಾಡ್ತೀಯಲ್ಲ ಅಂತ. ಯಾಕೆ ಚೇಂಜ್ ಆಗಬೇಕು ಫ್ರೆಂಡ್ಸ್? ಈ ಮನುಷ್ಯ ಯಾಕೆ ಚೇಂಜ್ ಆಗಬೇಕು? ಒಂದೇ ಥರ ಕಲ್ಲಿರುತ್ತೆ, ಮಣ್ಣಿರುತ್ತೆ. ಮನುಷ್ಯ ಒಬ್ಬೊಬ್ಬರು ಚೇಂಜ್ ಆಗ್ತಾರೆ. ಏನೋ ಫ್ರೆಂಡ್ಸ್, ನನಗೆ ಯಾವಾಗಲೂ ಅವ್ರು ಯಾವಾಗ ಪ್ರೀತಿ ವಿಶ್ವಾಸದಿಂದ ಇದ್ದರು, ಈಗಲೂ ಅದೇ ಥರ ಕಷ್ಟ ಸುಖ ಮಾತಾಡ್ತೀವಿ. ನೀವೇನು ಕೆಲಸ ಮಾಡ್ತಾಯಿದ್ದೀರಾ ಅಂತ ಮಾತಾಡ್ತೀವಿ. ಎಲ್ಲರೂ ಒಂದು 10 ನಿಮಿಷ ಮಾತಾಡ್ತೀವಿ. ಆಮೇಲೆ ಊರಿಗೆ ಹೋದ್ರಂತೂ ಫ್ರೆಂಡ್ಸ್, ನಾವೆಲ್ಲರೂ ನಮ್ಮ ಕಷ್ಟ ಅವ್ರಿಗೆ ಹೇಳ್ತೀವಿ, ಅವ್ರ ಜೀವನದಲ್ಲಿ ನಡೆದಿದ್ದು ನಮ್ಗೆ ಹೇಳ್ತಾರೆ. ಎಷ್ಟೋ ಜನದ ಗಂಡದಿರು ಸತ್ತೋಗಿದ್ದಾರೆ. ಎಲ್ಲನೂ ಒಂದು 1/2 an hour 1 hour ಫ್ರೆಂಡ್ಸ್. ಆಮೇಲೆ ಎಲ್ಲ ಫೋನ್ ನಂಬರ್ ಇಲ್ಲ ಅಂದರೆ ಶೇರ್ ಮಾಡ್ಕೊತೀವಿ. ಆಲ್ರೆಡಿ ಎಲ್ಲರ ಹತ್ರನೂ ಫೋನ್ ನಂಬರ್ ಇದೆ, ಇಲ್ಲ ಅಂದರೆ ಶೇರ್ ಮಾಡ್ಕೊತೀವಿ. ನನಗೆ ಕೊನೆಯಲ್ಲಿ ಸಿಗೋದು ಒಂದೇ ಮಾತು, ನೀನು ಯಾವಾಗಲೂ ಬಿಜಿ ಬಿಡವ, ನೀನು ನಮಗೆ ಸಿಗಲ್ಲ, ನೀನು ನಮ್ಮ ಹತ್ರ ಮಾತಾಡಲ್ಲ, ಯೂಟ್ಯೂಬ್ ಮಾಡ್ತೀಯಾ, ನೋಡ್ತೀವಿ ನಿನ್ನ ವೀಡಿಯೋನ, ನಿನ್ನನ್ನು ಅದರಲ್ಲೇ ನೋಡ್ತೀನಿ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದಂತೂ ನನಗೆ ತುಂಬಾ ಖುಷಿ. ಆಮೇಲೆ ನಾನು ಯಾವುದಾದ್ರೂ ಸ್ಯಾರಿ ಹಾಕೊಂಡಿರ್ತೀನಲ್ಲ, ಅದನ್ನು ಹೇಳ್ತಾರೆ. ಇರಬೇಕು ಫ್ರೆಂಡ್ಸ್. ಯಾಕೆ ಗೊತ್ತಾ, ಫ್ರೆಂಡ್ಶಿಪ್ಪು ಸ್ವಲ್ಪನಾದರೂ ಇರಲೇಬೇಕು. ಯಾಕೆ ಗೊತ್ತಾ, ನಮ್ಮ ಜೀವನದಲ್ಲಿ ಏನಾದರೂ ನೋವಿದ್ರೆ, ನಮಗೇನಾದರೂ ಕಷ್ಟ ಬಂದರೆ, ಅವರೇನು ನಮಗೆ ಸಹಾಯ ಮಾಡದೆ ಹೋದ್ರೂ ನಾವು ಅವ್ರ ಹತ್ರ ಹೇಳ್ಕೋಬೇಕು. ಏನಂತ ಗೊತ್ತಾ, ನನಗೆ ಈ ಥರ ಆಯಿತು, ಯಾಕೋ ನಂಗೆ ಮನಸ್ಸಿಗೆ ತುಂಬ ಬೇಜಾರಾಗಿದೆ, ನನ್ನ ಲೈಫಲ್ಲಿ ಈ ಥರ ಆಗೋಯ್ತು, ಏನೋ ಒಂದು ಆಯಿತು, ಒಂದು ಕೆಲಸದ ಹತ್ರ ಆಗಿರ್ಬೋದು, ಒಂದು ಮನೆ ಹತ್ರ ಆಗಿರ್ಬೋದು, ನಮ್ಮ ಮನಸ್ಸಿಗೆ ನೋವಾದಾಗ ಹೇಳ್ಬೋದು, ಹೌದು ಕಣೆ ನನಗೆ ಈ ಥರ ಆಗೋಯ್ತು, ಯಾಕೋ ಮನಸ್ಸಿಗೆ ಆಗ ಅವ್ರು ಹೇಳ್ತಾರೆ ನಮಗೆ ಏನಂತ, ಬಿಡೆ ಅದೆಲ್ಲ ಒಂದು ಟೆನ್ಷನ್. ನಾನೇ ಎಷ್ಟೋ ಜನಕ್ಕೆ ಹೇಳ್ತೀನಿ, ಬಿಡೆ ಅದೆಲ್ಲ ಜೀವನದಲ್ಲಿ ಇದ್ದಿದೆಯಾ, ನೀನು ಇದನ್ನು ಅತಿಯಾಗಿ ತಗೊಂಡ್ರೆ ನಾಳೆ ನೀನು ಹೆಂಗೆ ಕೆಲಸ ಮಾಡ್ತೀಯಾ, ನಾಳೆ ಎದ್ದು ಏನು ಮಾಡಿ, ಮತ್ತು ಇವತ್ತೇ ಸತ್ತು ಹೋಗೋಕ್ಕಾಗುತ್ತಾ ನಾವು ಟೆನ್ಷನ್ ಆಯಿತು ಅಂತ. ಬಿಡ್ರೆ ಅದೆಲ್ಲ ಇದ್ದಿದ್ದೆ ಜೀವನದೇ, ಅದೆಲ್ಲ ನಾವು ಎದುರಿಸ್ಬೇಕು ಕಂಡ್ರು.
ನಾವು ಯಾವುದಕ್ಕೂ ಸಿದ್ಧವಾಗಿರೋ ನಾನು ಒಂದೊಂದ್ಸರಿ ಫ್ರೆಂಡ್ಸ್ ಎಷ್ಟೋ ಜನ ಕೆಲಸ ಹೋಯ್ತು ಅಂದಾಗಲೂ ಧೈರ್ಯ ಹೇಳಿದ್ದೀನಿ, ಹೋಗ್ಲಿ ಬಿಡ್ರೆ ಬೆಂಗಳೂರಲ್ಲಿ ಬೇರೆ ಕೆಲಸನೇ ಇಲ್ವಾ, ನಮಗೆ ಮಾಡೋಕ್ಕೆ ಶಕ್ತಿ ಇರಬೇಕು, ಟೆನ್ಷನ್ ಈ ಟೈಮಲ್ಲಿ ನೀನು ಹೊರಗೆ ಕೂತ್ಕೊಂಡ್ರೆ ನೀನು ಮತ್ತೆ ಎಲ್ಲೋ ಕೆಲಸ ಮಾಡ್ತೀಯಾ, ಕೊರಗಿ ಮನೇಲೆ ಕೂತ್ಕೊತೀಯ, ನಿನ್ಗೆ ಯಾರಾದರೂ ಬಂದು ಕರೆದು ಕೆಲಸ ಕೊಡ್ತಾರಾ? ಇಲ್ಲ, ಹುಡುಕು, ಒಂದಲ್ಲ ಒಂದು ಹುಡುಕು, 10 ಹುಡುಕ್ದಾಗ ಅದರಲ್ಲಿ ಒಂದರಲ್ಲಾದರೂ ನಿನಗೆ ಕೆಲಸ ಸಿಕ್ಕೇ ಸಿಗುತ್ತೆ. ನಾನು ನಿಮ್ಗೆ ಹೇಳ್ತೀನಿ ನನ್ನ ಅನುಭವ. ಯಾಕೆಂದರೆ ಫ್ರೆಂಡ್ಸ್, ನಾನು ಯಾವುದಾದ್ರೂ ಒಂದು ಜಾಗದಲ್ಲಿ ನಾನು ರಿಸೈನ್ ಲೆಟ್ರ್ ಕೊಟ್ಟೆ ಅಂದರೆ ನೆಕ್ಸ್ಟ್ ಡೇ ನಾನು ಮನೇಲಿರಲ್ಲ ಫ್ರೆಂಡ್ಸ್. ಒಂದಿಲ್ಲ ಅಂದ್ರೆ 10 ಫೀಲ್ಡ್ ಆಫೀಸರ್ಗೆ, ಮ್ಯಾನೇಜರ್ಗೆ ಎಲ್ಲ ಫೋನ್ ಮಾಡ್ತೀನಿ, ಅದರಲ್ಲಿ ಒಬ್ಬರಾದರೂ ಕರೆದೇ ಕರೀತಾರೆ. ಅಷ್ಟು ಧೈರ್ಯ ಹೇಳ್ತಾರೆ. ಫ್ರೆಂಡ್ಶಿಪ್ ಅನ್ನೋದು ಭಾಳ ಮುಖ್ಯ ಫ್ರೆಂಡ್ಸ್, ಉಳಿಸ್ಕೋಬೇಕು. ಏನು ಮಾಡೋದು, ನಮ್ಮದು ಕೆಲಸದ ವಿಜಯ ಆದ್ರೂ ನಾನು ಉಳಿಸ್ಕೊಂಡಿದ್ದೀನಿ. ಸ್ವಲ್ಪ ಏನಾದರೂ ಇದ್ದರೆ ಫೋನ್ ಮಾಡೋರಿಗೆ ಹೇಳ್ತೀನಿ, ಏನು ಈ ಥರ ಆಯಿತು ಇದು, ಹೌದಾ ಇರಲಿ ಬಿಡುತ್ತಾ, ಆಗ ಸ್ವಲ್ಪ ಸಮಾಧಾನ ಆಗುತ್ತೆ. ಇನ್ನು ಅದರಲ್ಲೂ ಫ್ರೆಂಡ್ಸ್, ನಾನು ನನ್ನ ಮಗಳು ಯಾವಾಗಲೂ ಫ್ರೆಂಡ್ಶಿಪ್ಗಿಂತ ಹೆಚ್ಚಾಗಿದ್ದೀವಿ. ಫ್ರೆಂಡ್ಸ್ಗಳು ಯಾವ ಥರ ಮಾತಾಡ್ತಾರೋ ನಾನು ಏನು ಮುಚ್ಚಿಡಲ್ಲ, ಅವಳು ಏನು ಮುಚ್ಚಿಡಲ್ಲ. ಅಲ್ಲೇ ನನ್ನ ಮಗಳು ವಯಸ್ಸಿಗೆ ಬಂದಾಯಿತು. ಒಬ್ರು ಹೇಳ್ತಾರೆ ಮಕ್ಕಳು ವಯಸ್ಸಿಗೆ ಬಂದಾಗ ಫ್ರೆಂಡ್ ಥರ ಇರಬೇಕು ಅಂತ, ನಾವು ಯಾವಾಗಲೂ ಹಂಗೆ ಇರ್ತೀವಿ. ನಾನೇನಾದರೂ ಇದ್ದರೆ ಬಂದು ಮಗ ಈ ಥರ ಆಯಿತು ಹಿಂಗೆ ಅಂತ ಹೇಳ್ತೀನಿ. ಅದಕ್ಕೆ ಅವಳು ಸೇಮ್ ನನ್ನ ಫ್ರೆಂಡ್ಸ್ ಥರನೇ, ಅಯ್ಯೋ ಇರಲಿ ಬಿಡು ಮಮ್ಮಿ, ಏನು ಅದೇ ಶಾಶ್ವತನ, ಏನಾದರೂ ದುಡ್ಡೇ ಬಿಡು ಮಮ್ಮಿ, ದುಡ್ಡೇನು ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಅದೇ ಶಾಶ್ವತನ, ಎಲ್ಲ ಒಂದು ಜಾಗ ಆದಮೇಲೆ ಇದ್ದೇ ಇರುತ್ತೆ ಅಂತ ಒಂದೇ ಮಾತಲ್ಲಿ ಡೀಲ್ ಮಾಡಿಬಿಡ್ತಾಳೆ. ಅವಳು ಎಷ್ಟೇ ಆದರೂ ಇಂಜಿನಿಯರ್ ಮೈಂಡ್ ಅಲ್ವಾ, ಹೇಳ್ತಾಳೆ ಹಂಗಂತ. ಮತ್ತು ಅವಳು ಕೆಲಸದ್ದೇನಾದರೂ ಅವಳು ಹೇಳ್ಬೇಕಾದ್ರೆ ಏನು ಮಾಡೋದವ ಈ ಥರ ಇರುತ್ತೆ ಅಂತ, ನಾನು ಕೆಲಸ ಮಾಡಿಬಿಟ್ಟು ಬಂದಿರೋ ಕಂಪ್ನಿಲಿ ಅವಳು ಮಾಡ್ತಾ ಇರೋದಲ್ವ. ಹಂಗಾಗಿ ಫ್ರೆಂಡ್ಸ್, ಇಷ್ಟು ಹೇಳಬೇಕು ಅನ್ನಿಸ್ತು. ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬನ್ನಿ, ಇವತ್ತು ನಾನು ಫ್ರೆಂಡ್ಸ್ ದೋಸೆಗೆ ಹಾಕಿದ್ದಲ್ಲ, ಯಾಕೋ ದೋಸೆ ಬೇಡ ಅನ್ನಿಸ್ತು. ನನ್ನ ಮಗಳನ್ನ ಕೇಳಿದೆ, ಇದನ್ನೆಲ್ಲ ಮಸಾಲೆ ಎಲ್ಲ ಹಾಕಿ ಪಡ್ಡು ಮಾಡೋಣ ಅಂದೆ. ಆಯಿತು ಮಮ್ಮಿ ಅದನ್ನೇ ಮಾಡು, ಚಟ್ನಿ ಮಾಡಿ ಚಟ್ನಿಗೆ ಒಗ್ಗರಣೆ ಹಾಕು ಅಂತಾಳೆ. ಅವಳಿಗೆ ಒಗ್ಗರಣೆ ಹಾಕಬೇಕು ಚಟ್ನಿಗೆ ಫ್ರೆಂಡ್ಸ್. ಆಮೇಲೆ ಪಡ್ಡು ಮಾಡಿ, ರೈಸ್ ಮಾಡಿ, ಹುಳ್ಳಿಕಾಳು ರಸ ಇತ್ತು ಅದು ಸಾಂಬಾರು ಮಾಡಿ, ಅವಳಿಗೆ ನಲ್ಲಿಕಾಯಿ ಲೆಮನ್ನು ಜ್ಯೂಸ್ ಮಾಡಿಕೊಟ್ಟು, ನಾನು ದಾಳಿಂಬೆ ನಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದು ರೈಸ್ ಮಾಡಿ, ಇನ್ನು ಬಟ್ಟೆ ಇನ್ನೇನು ನೀರು ಇರಲಿಲ್ವಲ್ಲ, ಇನ್ನು ಅವಳೇ ಪೂಜೆ ಮಾಡಿಬಿಟ್ಟು ಹೋಗಿಲ್ಲ, ಆಚೆಲ್ಲಿ ಪ್ಯಾಸೇಜೆಲ್ಲ ಮಾಪಾಕಿ ಇನ್ನು ಬಟ್ಟೆ ಎಲ್ಲ ಐರನ್ ಮಾಡ್ಕೊಂಡು ಫ್ರೆಂಡ್ಸ್ ನೋಡಿ ಆಲ್ರೆಡಿ ರೆಡಿ ಇದ್ದೀನಿ. ನಾನು ಡ್ರೆಸ್ ಮಾತ್ರ ಚೇಂಜ್ ಮಾಡ್ಕೊಂಡು ಇವಾಗ ಡ್ಯೂಟಿಗೆ ಹೋಗ್ತೀನಿ. ಇಷ್ಟು ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು ಫ್ರೆಂಡ್ಸ್. ಇದುವರೆಗೂ ನನ್ನ ವಿಡಿಯೋನ ತುಂಬ ಇಷ್ಟಪಟ್ಟು ನೋಡಿದ್ದಕ್ಕೆ, ವಾಚ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನನ್ನ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ತಪ್ಕೊಂಡು ಬಂದರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದನ್ನು ನಾನು ಸರಿ ಮಾಡ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನೀವು ನನ್ನ ವಿಡಿಯೋನ ನೋಡೋಕ್ಕೆ ತುಂಬ ಥ್ಯಾಂಕ್ಸ್. ಓಕೆ ಫ್ರೆಂಡ್ಸ್, ಬಾಯ್.